ನೀವ್ ಯಾವ್ದು ಹೇಳ್ತಿದ್ರಲ್ಲ, ನಾವು ಈ ಮನೇಲಿ ಯಾರೋ ಇದ್ರು. ನಮ್ಮ ಅಣ್ಣ ಹ್ಮ್. ಮಗಳಿಗೆ ಹ್ಮ್. ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ನಮ್ಮ ತಂದೆ ತಾಯಿ ತೀರ್ಕೊಂಡಿದ್ದಾರೆ. ಹ್ಮ್. ಇಬ್ರು ಸಿಸ್ಟರ್ಸ್ ಇದಾರೆ. ಹ್ಮ್. ನಮ್ಮ ಅಣ್ಣ ಅವ್ರ ಮಿಸ್ಸಸ್ ತೀರ್ಕೊಂಡ್ರ ಅತ್ತಿಗೆ ಚಿಕ್ಕ ಮಕ್ಳಲ್ಲಿ ಹ್ಮ್. ಇಬ್ರು ಪುಟಾಣಿ ಮಕ್ಳಿದ್ದಂಗೆ ಹ್ಮ್. ಒಬ್ಬನಿಗೆ 3 years, ಹ್ಮ್. ಒಬ್ಬ ಮಗುಗೆ ಈಗ ಲಾ ಮಾಡಿಸ್ತಿದೀನಿ ಐಶ್ವರ್ಯ ಅಂತ. ಅವ್ರಿಗೆ 3 months ಬೇಬಿ ಇದ್ದಾಗ ಹ್ಮ್. ತೀರ್ಕೊಂಡ್ರು. ಹ್ಮ್. ಅಂತವ್ರಿಗೆ ಲಾ ಮಾಡಿಸ್ತಾ ಇದೀನಿ. ಹ್ಮ್. ನಮ್ಮ ಅಣ್ಣ ಮಗನಿಗೆ ಗೌತಮ್ ಅಂತ ಕೇಂಬ್ರಿಡ್ಜ್ ಕಾಲೇಜ್ ಯೂನಿವರ್ಸಿಟಿ KR ಅಲ್ಲಿ ಹಾ. ಅವನಿಗೋಸಿ ಇಯರ್ ಆಗೋಯ್ತು. EC ತಗೊಂಡಿದ್ದಾನೆ, ಡಬಲ್ ಡಿಗ್ರಿ. ಹ್ಮ್. ಹ್ಮ್. ಸೊ ಎನಿ ಒನ್ ಡಿಗ್ರಿ ಮೇಲೆ ಇವಾಗ ಡೆಲ್ಲಿಗೆ ಹೋಗ್ತಾರೆ, ಕೋಚಿಂಗ್ ಹೋಗ್ತಿದ್ದಾರೆ. ಓಕೆ. ಸೊ ನಮ್ಮ ಪ್ರತಿದಿನ ನಿತ್ಯ ವರ್ಕ್ಗಳು, ನಮ್ಮ ನಿಮ್ ಮನೆಗಳು, ಶೂಟಿಂಗು ಅದು ಇದು. ನಮ್ದು ಈ ತರ ಇರುತ್ತೆ ನಮ್ ಲೈಫ್. ಹ್ಮ್. ಇದು ನಮ್ಮ ಒಂದು ಅದು ನೀವು ಸ್ಲಮ್ ಇದ್ದವ್ರು ಅಂತ ಕೇಳ್ತೀರಾ, ಏನೋ ಕೇಳ್ಪಟ್ಟು ನಿಜಾನ ಸುಳ್ಳ ಗೊತ್ತಿಲ್ಲ. ಹೇಳಿ ಏನೋ ಒಂದ್ 50 ಲಕ್ಷದ ಮನೆ ಕಟ್ಸ್ತಾ ಇರಂತೆ, ನಿಜಾನ? ರೀ, 50 ಲಕ್ಷ ಎಲ್ಲ ಏನ್ ದೊಡ್ಡ ವಿಚಾರ ಅಲ್ಲ ರೀ. Okay. ನಾವೇನ್ ಕೋಟಿಗಳು ಅಲ್ಲ, ಹೇಳಿಲ್ಲ. ನೀವು ಸಂಪಾದನೆ 50 ಲಕ್ಷ ಮಾಡಿದ್ರೆ ಅಂದ್ರೆ ಕಟ್ಸಿ, ಒಂದು ನಮ್ಗೇನಿದಿಲ್ಲ. ಸಂಪಾದನೆ ಇದೆ ರೀ. ಹ್ಮ್. 50 ಲಕ್ಷ ಅದೆಲ್ಲ ಎಲ್ರಿಗೂ ಗೊತ್ತು. ಹ್ಮ್. ಒಂದು ಅಲ್ಲ, ಖುಷಿನೇ ಇಂಥವ್ರು ಹೌದು, ಬೆಳೆದಿದ್ದಾರೆ ಅಂತ ನಮಗೆ ಒಂದೊಂದು ಖುಷಿ ರೂಪಾಯಿ ಕೂಡಿ ಅಷ್ಟೇ. ಇಟ್ಕೊಂಡು ಚೀಟಿ ಪಾಟಿ ಹಾಕೊಂಡು ನಮ್ಮ ಒಂದು ಪ್ರೊಟೆಕ್ಷನ್, ನಮ್ಮ ಶಕ್ತಿ ಅಷ್ಟೇ. ಅಷ್ಟೇ. ಕೋಟಿಗಳು ಏ, ಒಳ್ಳೇದಾಗ್ಲಿ. ಲಕ್ಷಗಳಲ್ಲೇ ಇದೀವಿ ಹೊರತು ಕೋಟಿಗಳು ದಾಟ್ಬಿಟ್ರೆ ನಾವು ಡಾಕ್ ಸತೀಶ್ ಅವ್ರು ಅಂದ್ರೆ ಆಗ್ಬಿಡ್ತೀವಿ. ನಿಮ್ ಶ್ರಮ ನೀವು ನಮ್ಮ ಪಟ್ಟಿದ್ರೆ ಶ್ರಮದಿಂದ ಕಳ್ಸಿ. ಅಲ್ಲ, ಕೇಳಿದ್ ಜನಗಳಿಗೆ ಒಂದ್ ಸ್ವಲ್ಪ ಗೊತ್ತಾಗ್ಲಿ. ಹೌದೌದು, ಎಲ್ರಿಗೂ ಗೊತ್ತು. ಹ್ಮ್. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನೀವು ಬರ್ಬೇಕು, ನಮ್ಮ ಖಂಡಿತ. ಫ್ರೆಂಡ್ಸ್ ಬರ್ತಾರೆ. ಹೌದು. ತೆಲುಗು ಇಂದ ನಮ್ಮ ಕ್ಲೋಸ್ ಫ್ರೆಂಡ್ಸ್, Full ಎಲ್ಲ ತೆಲುಗು ಇಂಡಸ್ಟ್ರಿ ಅಲ್ಲಿರುತ್ತೆ. ಹೌದು, ನನ್ ಟಚಿಂಗ್ ಫ್ರೆಂಡ್ಸ್ ಆಲ್ಮೋಸ್ಟ್ ಹ್ಮ್. ಬರೇ ಈಗ ನಾವೆಲ್ಲ ಹೋಗ್ತೀವಲ್ವಾ. Okay. ಸೊ ನನ್ ಮನೆ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಬರ್ತಾರೆ ಹ್ಮ್. ರಿಯಲಿ. ಹ್ಮ್. ಬಟ್ ನಮ್ದಷ್ಟು ಕೋಟಿಗಳಲ್ಲ, ಎಲ್ರಿಗೂ ಗೊತ್ತು. ಅದೇನ್ ಗೊತ್ತಿದೆ. ದೊಡ್ಡ ಬಡ್ಜೆಟ್ ಏನಲ್ಲ. ಅಪ್ಡೇಟ್ ಮಾಡ್ತಿರ್ತೀರ. ನಾವ್ 50 ಲಕ್ಷ ಒಂದೇ ಸರಿ ಬಂಡವಾಳ ಹಾಕಲ್ಲ. ಹ್ಮ್. ಸ್ವಲ್ಪ ಹಾಕೊಂಡು ಒಂದು 6 ತಿಂಗಳು 7 ತಿಂಗಳ 1 ವರ್ಷ ತಗೊಂಡು ಕಂಪ್ಲೀಟ್ ಈಗ ಮಾಡಿದೀವಿ. ಮಾಡಿದೀರಾ? ಅಷ್ಟೇ. ಓಕೆ. ಅದ್ರ ನಡುವೆ ಇನ್ನೊಂದ್ ಏನಂತಂದ್ರೆ, ಮಾತಾಡ್ತಾ ಹೇಳ್ತಾ ಇದ್ರಿ ಒಂದು ದಕ್ಷಿಣ ಭಾರತದ ಟಾಪ್ ಹೀರೋಯಿನ್ ವಿಚಾರವಾಗಿ. ಏನದು ಮ್ಯಾಟ್ರು? ಅಯ್ಯೋ, ಎಲ್ಲ ಸಂಕ್ಷಿಪ್ತವಾಗಿ ಹೇಳ್ಬಿಡಿ ಅಲ್ಲ. ನೋಡಿ, ನಾನು ಮತ್ತೆ ಹೇಳಕ್ಕೆ ಅಲ್ಲ, ವಿಚಾರ ಸರಿ ಏನ್- ಹೇಳ್ತೀನಿ. ಹೇಳ್ಬಿಡಿ. ಬಟ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಹ್ಮ್. ನನ್ ಜರ್ನಿ ಜಬರ್ದಸ್ತ್, ಡಿ ಪಟಾಸ್ ಅದೆಲ್ಲ ನೋಡಿದ್ರೆ ಜನ ಗುರ್ತಿಸ್ಲಿಲ್ಲ ಅವಾಗ. ಸೊ ನಾನು ಕಂಪ್ಲೀಟ್ ಆಗಿ ನನ್ಗೂ ಅಲ್ಲಿ ಸ್ವಲ್ಪ ಏರ್ಪೇರುಗಳಾಯ್ತು. ಹೋಗಿದ ತಕ್ಷಣ ಹೀರೋಗಳಾಗ್ಬೇಕು, ದೊಡ್ಡ ಸ್ಟಾರ್ ಆಗ್ಬೇಕು ಅನ್ನೋದು ಒಂದು ಕಲ್ಪನೆ ಅಷ್ಟೇ. ಅದು ಥಾಟ್ ಮನ್ಸಲ್ಲಿ ಇರ್ಬೋದು ಹೊರತು ಶ್ರಮೆ ಜಾಸ್ತಿ ಇರುತ್ತೆ. ಓಕೆ. ಅದು ಅಂತ ಹೈದರಾಬಾದ್ ಶೋಗಳಲ್ಲಿ ಅಂತ ದೊಡ್ಡ ಸ್ಟಾರ್ಗಳ ಜೊತೆ ನಮ್ಮಂತ ಹುಡುಗರು ಹೋಗಿ ಅಲ್ಲಿ ಬೆಳೆಯೋದು ಕಷ್ಟ ಇದೆ. ಆದ್ರೂ తెలుగు ಒಂದೆರಡು మాత్ర ಹೇಳ್ಬೇಕು. ಹೇಳಿ. చూడండి, ఇది చాలా థ్యాంక్ యూ సో మచ్. నాకు హైదరాబాద్ లో మా తెలుగు ఆడియన్స్ కావచ్చు, అలాగే నాకు ఈ ప్రాసెస్ ఇచ్చిండే నా ఫుల్ ఫ్రెండ్స్, తెలుగు జబర్దస్త్ అలాగే డీలో అందరూ అంతే ఒక్కటో రెండో అవకాశం ఇచ్చి నాకు ఇంతవరకు ఇక్కడి వరకు తెచ్చినందుకు చాలా బిగ్ థ్ಯಾಂಕ್ಸ್ అండి. ನಾನು ಹೇಳ್ತೀನಿ. ಈಗ ನಾನು ಏನೋ ಸಾರಿ ನಾನು ಆಗ ಸಾಯಿ ಪಲ್ವಿ ಅವರು, ನಾನು ರೀಲ್ಸ್ ಅಲ್ಲಿ 22 ಅಲ್ಲಿ ಒಂದು ರೀಲ್ಸ್ ಮಾಡ್ಕೊಂಡಿದ್ದೆ, ಒಂದು ಸ್ಟೆಪ್ ಹಾಕೊಂಡಿದ್ದೆ. ಆ ಸ್ಟೆಪ್ ಹಾಕೊಂಡಾಗ ಮೊನ್ನೆ ರೀಸೆಂಟ್ ಆಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕವರು ಏನ್ ಮಾಡಿದ್ರು ಅಂತ ತಗೊಂತಾರೆ ಮಾಡ್ತಾರೆ. ಮೊನ್ನೆ ನೋಡಿದೆ ಕುರ್ಜಿ ತಾತ ಅನ್ನೋದು ಒಂದು ಮಹೇಶ್ ಬಾಬು ಮೂವಿಯಲ್ಲಿ ಮರ್ತ ಪೆಟ್ಟಿ ಅಂತ ಸಾಂಗ್ ಇಟ್ಟಿದ್ರು. ಮತ್ತೆ ಒಂದು ಕಂಡಕ್ಟರ್ ಜಾನ್ಸಿ ಅನ್ಬಿಟ್ಟು ಆಗ ರವಿ ತೇಜ ಮೂವಿಯಲ್ಲಿ ಆ ಕಂಡಕ್ಟರ್ ಜಾನ್ಸಿನ್ ಪಿಲ್ವಂಡಿ ಬುಲೆಟ್ ಬಂಡಿ ಅಂತ ಸಾಂಗ್ ಒಂದು ಕ್ಲಿಕ್ ಆಯ್ತು. ಸೊ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ವಿರಕ್ತಿ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್, ನಮ್ಮಂತ ಇನ್ಫ್ಲುಯೆನ್ಸ್ ಅವ್ರು ನೋಡ್ಕೊಂಡು ಯಾವ್ದಾದ್ರು ನ್ಯೂ ಸ್ಟೆಪ್ಸ್ ತಗೊಂಡು ನನಗೆ DL ಮಾಡಿದಾಗ ಅವ್ರು ಟಚ್ ಇದ್ರಲ್ವಾ. ಸೊ ಟಚ್ ಇದೆ, ಅವ್ರ ನಂಬರ್ಸ್ ಎಲ್ಲ ನಮ್ಮ ಹತ್ರ ಇತ್ತು. ಅಲ್ಲ DL ಕಂಟೆಂಟ್ಸ್ ಡಿ ಶೋ, ನ್ಯಾಷನಲ್ ಶೋ, ಡ್ಯಾನ್ಸ್ ಅದ್ರಲ್ಲಿ. ಸೊ ಅವಾಗ ಅವ್ರ ನಂಬರ್ಸ್ ಎಲ್ಲ ನಾವು ತಗೊಂತೀವಿ. ಈಗ ನಿಮ್ ನಂಬರ್ ನಮ್ಮ ಹತ್ರ ಇರುತ್ತೆ, ನಮ್ ನಂಬರ್ ನಿಮ್ ಹತ್ರ ಇರುತ್ತೆ. ಸೊ ನಾನು ಏನಾದ್ರು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಮೆಸೇಜ್ ಬಂದ್ಬಿಡುತ್ತಲ್ಲ. ಸೊ ಆ ಟೈಮಲ್ಲಿ ನಂದು ಯಾವ್ದೋ ಒಂದು ಸ್ಟೆಪ್ ಹಾಕೊಂಡಿದ್ದೆ. ಅವ್ರು ನೋಡಿ ಸೇಮ್ ಥಾಟ್, ನನ್ ಸ್ಟೆಪ್ ಸೇಮ್ ಮ್ಯಾಚ್ ಮಾಡ್ಕೊಂಡಿದ್ರು. ಸೊ ಅದನ್ನ ನಾನು ಕ್ವಶನ್ ಮಾಡಿದೆ, ನನ್ನ ಹಕ್ಕು, ನಾನು ಏನೇ ಆಗ್ಲಿ. ಇವಾಗ ನಾವು ಡಾಕ್ ಸತೀಶ್ ಅವರು ಸ್ಲಮ್ ಅಂದಿದ್ದಕ್ಕೆ ನಂಗೆ ನೋವಾಯ್ತು, ಕೇಳಿದೀನಿ. ಅದೇ ಸಾಯಿ ಪಲ್ವಿ 2022 ಅಲ್ಲಿ ಸ್ಟೆಪ್ ಮಾಡಿದ್ದೆ. ಆ ಸ್ಟೆಪ್ ಸೇಮ್ ಮ್ಯಾಚ್ ಆಗಿತ್ತು. ನಾನು ಹೇಳ್ದೆ ತಂಡೇಲ್ ಮೂವಿಯಲ್ಲಿ ಹೈಲೇಸ್ ಸಾಂಗ್ ಅಲ್ಲಿ ಒಂದು ಸ್ಟೆಪ್ ಇಟ್ಕೊಂಡಿದ್ದೆ. ಹೌದು, ನಾನೇ. ಅಂದ್ರೆ ನಮ್ದು ಅಂದ್ರೆ ಫಸ್ಟ್ ಮೂವಿಯಲ್ಲಿ ಬಂದಾಗ ನೋಡಿ ಇಟ್ಕೊಂಡು ರೀಲ್ಸ್ ಮಾಡೋದು ಬೇರು. ಬಟ್ ಆ ಮೂವಿಯಲ್ಲಿ ಬರಕ್ ಮೊದ್ಲೇ ನಾನ್ ಮಾಡಿದ್ದೆ ಅಲ್ವಾ. ಸೊ ಅವಾಗ ನಾನು ಹೇಳೋ ಹಕ್ಕಿದೆ. ಅದು ಫುಲ್ ಹೈಲೈಟ್ ಆಯ್ತು, ಹಿಟ್ ಆಯ್ತು ಮೂವಿ. ಆ ಸಾಂಗ್ ಕೂಡ ಟ್ರೋಲ್ ಆಯ್ತು. ಆ ಸಾಂಗ್ ನನ್ನ ಸ್ಟೆಪ್ಪೇ ಸ್ಟಾರ್ಟಿಂಗ್ ತಗೊಂಡ್ರು. ಅವಾಗ ನನಗೆ ಮನ್ಸ್ ನೋವಾಯ್ತು. ನೋಡಿದ್ರೆ ಎಲ್ರು ಹಿಟ್ ಆಗ್ತಿದ್ದಾರೆ, ನಾನ್ ತೆಲುಗು ಇಂಡಸ್ಟ್ರಿಯಲ್ಲಿ ಕಷ್ಟ ಬಿದ್ದು ಶ್ರಮೆ ಮಾಡಿ ಹಿಂದಕ್ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಇದೀನಿ. ಆದ್ರೂ ನಾನು ಸ್ಟೆಪ್ಸ್ ತಗೊಂಡ್ ಮಾಡ್ತಿದ್ದೀನಿ, ನಾನು ಇದನ್ನ ಕೇಳಬೇಕು ಕ್ವಶನ್ ಅಂತ ಹೇಳ್ಬಿಟ್ಟು ಅಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ನನ್ನ ಸ್ನೇಹಿತರ ಹೆಲ್ಪ್ ತಗೊಂಡು ಅಲ್ಲಿ ಸೋಷಿಯಲ್ ಮೀಡಿಯಾ ನಂದೇ ಆದ ಸ್ಟೈಲ್ ಅಲ್ಲಿ ಕೃಷ್ಣಕಾಂತ್ ಪಾರ್ಕ್ ಅಂದ್ರೆ 1000 ಕ್ಯಾಮ್ರಾಸ್ ಇರ್ತವೆ. ಅಂತ ಕ್ಯಾಮ್ರಾಸ್ ಹತ್ರ ಹೋಗಿ ನಿಂತ್ಕೊಂಡು ಧೈರ್ಯವಾಗಿ ನಾನು ಹೇಳಿದೆ. ಅವಾಗ ಅವ್ರು ಕ್ವಶನ್ ಮಾಡಿದ್ರು, ನಿಮ್ದೇ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ಅಂದ್ರು.
ನೀನು ಚೆಕ್ ಮಾಡ್ಕೊಳ್ಳಿ, ಹಾಯ್ ಬುಜ್ಜಿ ರಮೇಶ್ ಅಂತ ಇನ್ಸ್ಟಾ ಪೇಜ್ ಹೋಗಿ 2022 ಅಲ್ಲೇ ಅಪ್ಲೋಡ್ ಮಾಡಿದೀನಿ ನೋಡಿ ಅಂದ್ರು. ಅದೊಂದಿಲ್ಲ ಅಂದ್ರೆ ಸುಮ್ನೆ ಇರ್ತಿದ್ರ? ಈಗ ನಾನು ಅಷ್ಟೊಂದು ನಟಿ ಮೇಲೆ ಮಾಡಿದಾಗ ಸಾಯಿ ಅಲ್ಲ ಪಲ್ಲವಿ ಅದೇನ್ ಮಾಡ ಅಂದ್ರೆ ಆರೋಪ ಮಾತ್ರ ಅಥವಾ ಕೇಸ್ ಹಾಕುದ್ರ ಇಲ್ಲ ಕೇಸ್ ಆಗ್ಬೇಕು ಅಂದ್ರು, ನಾವು ಹಾಕ್ಲಿಲ್ಲ. ನಾನು ಒಂದ್ ಕಲಾವಿದ, ನಾನು ಸಿನಿಮಾ ಊಟ ತಿಂದಿದೀನಿ, ಏನೋ ದೊಡ್ಡ ಸ್ಟಾರ್ ಅಲ್ಲ, ದೊಡ್ಡ ಸ್ಟಾರು ಸ್ಟಾರೇ, ಚಿಕ್ಕ ಸ್ಟಾರು ಚಿಕ್ಕ ಸ್ಟಾರೇ. ಅವ್ರು ಹಚ್ಚೋದು ಮೇಕಪ್, ನಾವ್ ಹಚ್ಚೋದು ಮೇಕಪ್, ಅವ್ರು ಮಾಡೋದು ಆಕ್ಟಿಂಗ್, ನಾವ್ ಮಾಡೋದು ಆಕ್ಟಿಂಗ್. ಸೊ ಅವ್ರು ತಗೊಂಡ್ರು, ಅವ್ರಿಗೂ ಒಳ್ಳೆ ಯೂಸ್ ಹೋಯ್ತು. ಮೂವಿ ರಿಲೀಸ್ ಆಗಿ 3 ಡೇಸ್ಗೆ ನಾನು ಹೋದೆ. ಅದಾಗಿ 2 ತಿಂಗಳಲ್ಲ, ಅದು ದೊಡ್ಡ ಮಿಲಿಯನ್ಸ್ ಆ ವ್ಯೂಸ್ ಇಟ್ಟಿರೋರ್ದೆಲ್ಲ 20 ಮಿಲಿಯನ್ಸ್, 10 ಮಿಲಿಯನ್ಸ್, 3 ಮಿಲಿಯನ್ಸ್, 7 ಮಿಲಿಯನ್ಸ್. ನಿಮ್ ಸೋಷಿಯಲ್ ಮೀಡಿಯಾ ಅವ್ರು, ಯೂಟ್ಯೂಬರ್ಸ್ ಬೇಜನ್ ದುಡ್ಡು ಮಾಡ್ಕೊಂಡು. ಅಲ್ಲ ಈ ಮ್ಯಾಟರ್ ಸಾಯಿ ಪಲ್ಲವಿ ಅವ್ರಿಗೆ ಗೊತ್ತಾ? ಗೊತ್ತು, ಅಲ್ಲರಿ ಅಷ್ಟು ದೊಡ್ಡ ಮ್ಯಾಟರ್ ನೋಡಿದಾರೆ, ಗೊತ್ತು. ಅವ್ರ ಇಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು. ಆ ಟೈಮಲ್ಲಿ ನಂದು ಬಿಸಿ ಇದ್ದೆ. ಅವರು ಈಗ ಮಹಾಭಾರತ ಮೂವಿ ಮಾಡ್ತಿದಾರಲ್ವಾ, ಸೀತಾ ಮತ್ತೆ ಕ್ಯಾರೆಕ್ಟರ್ ಮಾಡ್ತಿದಾರಲ್ಲ, ನಾನು ಫ್ರಾಡ್ ಆಗಿ ಫೀಲ್ ಆದೆ. ನಾನು ಹೇಳ್ದೆ ನೋಡಿ ಅವ್ರೊಂದು ದೊಡ್ಡ ನಟಿ, ಬಟ್ ನಾನು ಹೇಳೋದು ಹೇಳಿದೀನಿ, ಮ್ಯಾಚ್ ಆಯ್ತು, ಸೊ ಎಲ್ಲ ಆಯ್ತು. ಇಲ್ಲಾಂದ್ರೆ ಅದು ಅಲ್ಲು ಅರವಿಂದ್ ಬ್ಯಾನರ್, ಅದು ಅಲ್ಲು ಅರ್ಜುನ್ ತಂದೆಯವ್ರ ಬ್ಯಾನರ್ ಅಲ್ಲಿ, ಅದು ಮೂವಿ ಬ್ಯಾನರ್ ಅಲ್ಲಿ ಅದು ಆಗಿರೋ ಮೂವಿ. ಅಂತ ಮೂವಿಯಲ್ಲಿ ನಾನು ಒಂದು ಹೈದರಾಬಾದ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತಾಗ ಅವ್ರು ಸುಮ್ನೆ ಇರ್ತಿದ್ರ. ಸೊ ನಂದೇ ಆದ ಸ್ಟೈಲಿಯಲ್ಲಿ ನನಗೂ ಕಾನೂನ್ ಗೊತ್ತು, ನನ್ನ ಹತ್ರ ಸಾಕ್ಷಿ ಇದೆ. ಇಲ್ಲಾಂದ್ರೆ ಅವ್ರ ಫ್ಯಾನ್ಸ್ ಸುಮ್ನೆ ಇರ್ತಿದ್ರ, ಓಡಿಸಿ ಹೊಡಿತಿದ್ರು. ಸೊ ಅದೆಲ್ಲ ನಮ್ಗೆ ಗೊತ್ತು ಹೇಗ್ ಮಾಡ್ಬೇಕು ಅಂತ. ಬಟ್ ಅವ್ರು ಮಾಡಿದಕ್ಕೆ ಥ್ಯಾಂಕ್ಸ್, ಅವರಿಂದ ನನ್ಗೂ ಫೇಮ್ ಬಂತು. ಬಟ್ ಇನ್ನೊಂದು ಹೇಳ್ತೀನಿ, ಯಾವತ್ತಿದ್ರು ಸಾಯಿ ಪಲ್ಲವಿ ಅವ್ರ ಮೇಲೆ ನಂಗೆ ಗೌರವ ಇದೆ. ಗೌರವ ಇದ್ದಿದ್ದಕ್ಕೆ ನಾನು ಆತರ ಕೇಸ್ ಮಾಡಿಲ್ಲ. ಎಷ್ಟೋ ಸೋಷಿಯಲ್ ಮೀಡಿಯಾ ಅವರು ನಾವ್ ಇರ್ತೀವಿ, ಕೇಸ್ ಮಾಡಿ ಬೇಜನ್ ದುಡ್ಡು ಬರುತ್ತೆ ಅಂತ ನನ್ಗೆ ಎಂಕರೇಜ್ ಮಾಡ್ಕೊಟ್ರು. ಸಾಕಷ್ಟು ಎಲ್ಲ ಇಲ್ಲಿದ್ದಂಗ ಅಲ್ಲಿರಲ್ಲ, ಅಲ್ಲಿದ್ದಂಗ ಇಲ್ಲಿರಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಒಂದೇ, ಬಟ್ ಥಾಟ್ಸ್ ಬೇರೆ ಬೇರೆ ಇರುತ್ತೆ. ಸೊ ಬೆಳವಣಿಗೆಗಳ ಮೇಲೆ ಇರುತ್ತೆ. ಸೊ ಹಂಗಾಗಿ ನಾನ್ ಬೇಡ, ಅವರು ನಟಿ, ನಾನು ನಾಳೆ ಬೆಳಗ್ಗೆ ಹೋಗೋನು, ನಾಳೆ ಬೆಳಗ್ಗೆ ಸಾಯಿ ಪಲ್ಲವಿ ಹತ್ರನೇ ಕ್ಯಾರೆಕ್ಟರ್ ಬಂದ್ರೆ ಮಾಡೋ ಅಂತ ವ್ಯಕ್ತಿ, ಆತರ ಆಪರ್ಚುನಿಟಿ ಬೇಕು ಅಂತ ನಾನು 2017-16 ಅಲ್ಲೇ ನಾನು ಹೈದರಾಬಾದ್ ರೀಚ್ ಆದೆ. ನನ್ಗೆ ಆತರ ಭಾವನೆಗಳಿಲ್ಲ, ದಯವಿಟ್ಟು ಕ್ಷಮಿಸಿ, ನನ್ನ ಆತರ ಥಾಟ್ ಅಲ್ಲಿ ಬರ್ಬೇಡಿ. ಅವ್ರು ಇಟ್ಕೊಂಡಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್, ನಾನು ಇಷ್ಟು ಹಿಟ್ ಆಗಿದ್ದಕ್ಕೆ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ, ಆ ಗಾಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮ್ಯಾಚಿಂಗ್ ಮಾಡಿದಕ್ಕೆ ಅಲ್ಲಿಗೆ ಆ ಮ್ಯಾಟರ್ ಕ್ಲೋಸ್ ಆಯ್ತು. ಬಟ್ ಅಲ್ಲಿ ಕ್ಲೋಸ್ ಆದ್ರೂ ನಿಮ್ ತರ ಸೋಷಿಯಲ್ ಮೀಡಿಯಾ ಅವ್ರು ಬಿಡ್ತಿಲ್ಲ, ಅದನ್ನ ಫಸ್ಟ್ ಇಂದ ಲಾಂಗ್ ವರ್ಗು ತಗೊಂಡ್ಬರ್ತಾರೆ. ಅದೇ ಎಂತ ಟ್ರೆಂಡ್ ವೈರಲ್ ಆಗಿ ಅಂತ ನ್ಯೂಸ್ ಆಗಂತ ಸ್ಟೆಪ್ ಯಾವ್ದು ನಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ಇಲ್ಲಿ ದಯವಿಟ್ಟು ಹಂಗೆ ಸಿಂಪಲ್ ಆಗಿ ಏನ್ ಶೂರ್ ಎಲ್ಲ ಮಾಡಿ ಸಾಕಾಗೋಗಿದೆ. ತೆಲುಗು ಇಂಡಸ್ಟ್ರಿಯಲ್ಲಿ, ರೀಲ್ಸ್ ಅಲ್ಲಿ, ಜನದಲ್ಲಿ ನೈಟ್ ಹೇಳ್ತಾರೆ ಸಾಯಿ ಪಲ್ಲವಿ ಸ್ಟೆಪ್ ಮೀದೆ ಕದ ತೀಸ್ಕೊಂಡೆ, ಅದೊಂದ್ಸಾರಿ ಪೆಟ್ಟಂಡಿ ಅಂತಾರೆ. ಇಲ್ಲಿ ಹೇಳ್ತೀನಿ ನೋಡಿ, ಈ ಕಡೆ ಪೆಡ್ತಾನೆ. చూడండి ప్రజలారా, ನೋಡಿ ನನ್ನ ಫ್ಯಾನ್ಸ್ ಫ್ರೆಂಡ್ಸ್ ಎಲ್ರಿಗೂ ನಿಮ್ಗೋಸ್ಕರ ಮಾಡ್ತೀನಿ. ತೆಲುಗು ಇಂಡಸ್ಟ್ರಿಯಲ್ಲಿ ಎಲ್ಲದ್ರಲ್ಲೂ ಮಾಡಿದೀನಿ. ಸೊ ಇಲ್ಲಿ ಮಾಡದೆ ಇದ್ರೆ ನೀವು ಫೀಲ್ ಆಗ್ತೀರಾ. ಬಟ್ ಇನ್ನಷ್ಟು ಈ ಕ್ರೆಡಿಟ್ ಎಲ್ಲ ತಂಡೇಲ್ ಮೂವಿಗೆ ಇರ್ಲಿ, ಆ ಸಾಯಿ ಪಲ್ಲವಿಯವರಿಗೆ ಕ್ರೈಸ್ ಇರ್ಲಿ. ಅವ್ರ ಕ್ರೈಸ್ ಯಾವತ್ತು ಮೇಲೇನೆ ಇರುತ್ತೆ. ಬಟ್ ನಮ್ಮಂತ ಅವ್ರು ತಗೊಂಡು ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ನಮ್ಗಿಲ್ಲ. ಬಟ್ ಆದ್ರೂ ಮ್ಯಾಚ್ ಇದ್ದಿದ್ದಕ್ಕೆ ಮಾತಾಡೋ ಹಕ್ಕು ನನ್ಗಿದೆ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸಾಯಿ ಪಲ್ಲವಿಯವರಿಗೆ. ನಮ್ಮ ಬಾಸ್ ಟಿವಿ ಇಂಟರ್ವ್ಯೂ ಕರೆದು ನನ್ಗೆ ಈ ಒಂದ್ ಸ್ಟೆಪ್ ಮತ್ತೆ ಹಾಕ್ಸ್ಕೊಂತಿದ್ದಾರೆ. ಮತ್ತೆ ಇದನ್ನ ಸ್ಟೆಪ್ ಬಿಡ್ತಿಲ್ಲ, ನೀನ್ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗೋಂತ ಕಾಮೆಂಟ್ಸ್ ಬರ್ತಾರೆ. ಆ ಕಾಮೆಂಟ್ಸ್ ಎಲ್ಲ ನಮ್ಮ ಆಂಕರ್ ಗೆ ಅವ್ರಿಗೆ ಡೆಡಿಕೇಶನ್ ಮಾಡ್ಬಿಡಿ. ನೋಡಿ ಹಾಕ್ತೀನಿ. ಹಿಂಗಂದಿರೋದ ಅಲ್ಲರಿ, ಇದು ವೈರಲ್ ರೀ, ವರ್ಲ್ಡ್ ಫೇಮ್ ರೀ. ದಿಸ್ ಇಸ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್, ದಿಸ್ ಇಸ್ ಸಾಯಿ ಪಲ್ಲವಿ ಐಲೆಸ್ ಸಾಂಗ್ ಸ್ಟೆಪ್. ನೋಡಿ, ಇದೇ ಐಲೆಸ್ ದಲ್ಲಿ ಸಾಯಿ ಪಲ್ಲವಿ ಸ್ಟೆಪ್ಸ್ ಅಂತ. ಓಕೆನಾ? ಹಲಲಾಂಟಿ ಸ್ಟೆಪ್, ಹಳೆ ಸಮುದ್ರದಲ್ಲಿ ಎಲ್ಲ ಮಿಕ್ಸ್ ಮಾಡಿ ಅಲ್ಲ, ಮಿಕ್ಸ್ ಮ್ಯೂಸಿಕ್ ನಮ್ದಲ್ಲ. ನಾವು ಸ್ಟೆಪ್ ವರ್ಗು ಏನ್ ನಾನ್ ನೋಡ್ರಿ, ನಾನು ನೇರ ನಿರಂತರ ದಿಟ್ಟ ಅಂದ್ರೆ ನಾನು ಏನಿದ್ರೆ ಅದೇ ಮಾತಾಡೋದು. ಅದಕ್ಕೆ ಇಷ್ಟು ವರ್ಲ್ಡ್ ಫೇಮ್ ಆಗಿದ್ದೀನಿ. ಸ್ಟೆಪ್ ನಿಮ್ ಒರಿಜಿನಲ್ ಅಂತ ಇದ್ ಮಾಡ್ತಾ ಒರಿಜಿನಲ್ ಮಾಡಿಲ್ಲ. ಇಲ್ಲ ಕೆಲವರೆಲ್ಲ NTR ಸಾರ್ದು ಇದ್ರಲ್ಲಿ ಹೇಳಿದಾರೆ ಅಂದ್ರು. ಅದೆಲ್ಲ ಈ ತರ ಮಾಡ್ಕೊಂಡು ಹಳೆ ಸಾಯಿ ಪಲ್ಲವಿ ಅವ್ರದ್ದು ಇಲ್ಲಿಂದ ಇಲ್ಲಿ ಹಳೆ ತರ ಹಲಲಾಂಟಿ ಸ್ಟೆಪ್ ಅಂಡಿ. ದಿಸ್ ಇಸ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಸ್ಟೆಪ್, ಸಾಯಿ ಪಲ್ಲವಿ ಮೇಡಮ್ ಇದ್ರಕ್ಕೆ వచ్చి ಸ್ಟೆಪ್. ಇದೆಲ್ಲ ಹೈದರಾಬಾದ್ ಅಲ್ಲಿ ಎಷ್ಟು ಡ್ಯಾನ್ಸರ್ ನೋಡ್ತಾರೆ. ಇದೆಲ್ಲ ಈಗ ಟೆಂಡರ್ ಆಗ್ಬಿಟ್ಟಿದೆ. ಎಲ್ಲದ್ರಲ್ಲೂ ಒಂದೊಂದು ಸ್ಟೆಪ್ ತಗೊಂಡ್ಬಿಡ್ತಿದ್ದಾರೆ. ಇಟ್ಕೊಳ್ಳಿ, ಹ್ಯಾಪಿಯಾಗಿರಿ. ಬಟ್ ನನಗೆ ಗೊತ್ತಿಲ್ಲದೆ ಏನಾದ್ರು ಸ್ಟೆಪ್ಸ್ ಇಟ್ಕೊಂಡ್ಬಿಟ್ರೆ ನಾನು ಕೇಸ್ ಆಗ್ಬಿಡ್ತೀನಿ. ಹುಷಾರು.
ಅದು ಬೇರೆ. ಎಲ್ರು ಹೇಳ್ತಾರೆ ಹಾ. ತೆಲುಗು ಅಲ್ಲಿ. ಹ್ಮ್. ಮತ್ತೆ ಇನ್ನೊಂದು ನಮ್ಮ ಸೌಮ್ಯ ಹ್ಯಾಂಕರ್ ಕನ್ನಡಿ ಇದಾರೆ ಅವರು, ಹೈದರಾಬಾದ್ ಸೌಮ್ಯ ಹ್ಯಾಂಕರ್. ಅವರು ಹೈಪರ್ ಹಾದಿ ಮತ್ತೆ ನರೇಶ್ ನನ್ನ ಒಂದು ಸ್ಟೆಪ್ ತಗೊಂಡು ನನ್ನ ಕ್ಯಾರೆಕ್ಟರ್ ಏನೇನು ಆ ಟೈಮಲ್ಲಿ ವೈರಲ್ ಆಗಿತ್ತು ಹಾ, ಅದೆಲ್ಲ ತಗೊಂಡು ಒಂದು ತೆಲುಗು ಒಂದು ದೊಡ್ಡ ಶೋ ಅಲ್ಲಿ ಶ್ರೀದೇವಿ ಡ್ರಾಮಾ ಕಂಪ್ನಿಯಲ್ಲಿ ಅವ್ರು ಕೂಡ ಮಾಡಿದ್ರು. ನನ್ ಸ್ಟೆಪ್ ಬಂದಿತ್ತು ಹೊಸದಲ್ಲೇ ಗುರುತಿಸಿದಕ್ಕೆ ಐಫರ್ ಆದಿಗೆ, ಸೊ ನಮ್ಮ ಕನ್ನಡಿ ಆಂಕರ್ ಸೌಮ್ಯ ಅವ್ರಿಗೆ ಹಾಗೆ ನರೇಶ್ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ఐఫర్ ఆది గారికి, నరేష్ గారికి, సౌమ్య గారికి చాలా చాలా థ్యాంక్ యూ సో మచ్. శ్రీదేవి డ్రామా కంపెనీ యజమానికి, ఫుల్ టెక్నీషియన్ కి చాలా చాలా థ్యాంక్ యూ సో మచ్. నా స్టెప్ తీసుకొని మీరైనా గుర్తిచ్చారు. ಈ ವಿಡಿಯೋ ನೋಡಿದ ಮೇಲೆ ವ್ಯೂವರ್ಸ್ ಈ ಸ್ಟೆಪ್ ಇನ್ನೂ ವೈರಲ್ ಆಗುತ್ತೆ ಅನ್ಸುತ್ತೆ. ಅಯ್ಯೋ ಇನ್ನೂ ಆಗೋಗಿದೆ, ಈಗ ಆಗ್ತಾರೆ ನೋಡ್ಕೊಳ್ಳಿ ಹೆಡ್ಲೈನ್ ಗೆ, ಅದಕ್ಕೆ ಹೇಳ್ಬಿಟ್ಟಿದೀನಿ. ಮತ್ತೆ ಇದನ್ನ ಬಿಡ್ತಿಲ್ವಾ ನೀನು, ಇನ್ನ ಅದ್ರಲ್ಲೇ ಬದುಕ್ ಬಿಡ್ತಿದ್ಯಾ? ಡೇ 1 year ಆಯ್ತು ಅದು ಮೂವಿ ರಿಲೀಸ್ ಆಗಿ, ನನ್ ವೈರಲ್ ಆಗಿ 1 year ಆಯ್ತು, ಇನ್ನು ಸ್ಟೆಪ್ ನೀವಲ್ಲೂ ತಗೊಂಡ್ ಬರ್ತಾ ಇದ್ದೀರಾ. ಟ್ರೆಂಡ್ ಮಾಡಿದಿರಲ್ಲ, ನೀವೇ ಮಾಡ್ಬೇಕು. ಅದು ನಾನ್ ಮಾಡಿದೀನಿ, ನನ್ನ ಪ್ರಜೆಗಳು ಮಾಡಿದ್ದಾರೆ. ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ್ಲೂ ಚೆಕ್ ಮಾಡ್ಕೊಳ್ಳಿ, ಎಷ್ಟೋ ಮಿಲಿಯನ್ಸ್ ಹೋಗ್ತಿದೆ. ಆ ಟೈಮ್ ಅಲ್ಲಿ ಚಿಕ್ಕ ಚಿಕ್ಕ ಮೂವೀಸ್ ರಿಲೀಸ್ ಆಗಿರೋದು ವ್ಯೂಸೇ ಇಲ್ಲ, ಎಲ್ಲಿ ನೋಡು ನಂದೇ ಮಾರ್ಕೆಟಿಂಗ್ ರೇಟ್ ಅಲ್ಲಿ ಎಲ್ಲ ವ್ಯೂಸ್ ನಂದೇ. 10 millions, 20 millions, 9 millions, 2 millions, 3 millions, ಲಕ್ಷಗಳು. ಈ ನಡುವೆ ಇತ್ತೀಚೆಗೆ ನೀವ್ ಹೇಳಿ ಎಲ್ಲ ನಾವೇ ಹೇಳ್ತಿದೀವಿ. ಯಾವ್ದು ಏನ್ ಮ್ಯಾಟ್ರ್ ಹೇಳಿ? ನನ್ನ ಹೇರ್ ಸ್ಟೈಲ್. ಅದೇ ಹೇರ್ ಸ್ಟೈಲ್ ಅಂತ ಏನೋ ಡಿಫ್ರೆಂಟ್ ಆಗಿದೆ, ಹಿಂಗ ಅಂತಿರಲ್ಲ ಅದೇ ಅಲ್ಲ ರೀ. ಫಸ್ಟ್ ಬಲ್ಲು ಸಾಯಿ ಪಲ್ವಿದು ಹೊಟ್ಟೋಯ್ತು, ಈಗ ಹೊಸ ಸ್ಟೈಲ್. ನನ್ನ ಔಟ್ಫಿಟ್ తో ఎలా ఉన్నానండి ಬ್ಯಾಂಗ್ಳೂರ್ ಬುಜ್ಜಿ ಹೇರ್ ಸ್ಟೈಲ್ ಅಂದ್ರೆ ಲಕ್ಷಗಳ ಜನ. ನಾನು ಈಗ ಕೂಡ ಅಷ್ಟೇ, ನನ್ನ ಫ್ಯಾನ್ಸ್ ನನಗೆ ಒಳ್ಳೆ ಗುರ್ತು ಕೊಟ್ಟಿದ್ದಾರೆ. ಕಿಚ್ಚೆಸ್ತು ನಾನು ಅನ್ನೋ ಹೊಸ ಟ್ರೆಂಡರ್ ಬಂದ್ಬಿಟ್ಟಿದೆ, ನೋಡ್ಕೊಳ್ಳಿ ನೀವು ಬೇಕಾದ್ರೆ. ಕನ್ನಡ ಹೇಳಿ, ನಮಗೆ ತೆಲುಗು ಅಷ್ಟು ಗೊತ್ತಾಗಲ್ಲ. ಅಲ್ಲ, ನನ್ನ ಔಟ್ಫಿಟ್ ಅಲ್ಲಿ ನಿಮ್ಗೆ ಫುಲ್ ಮತಿ ಹೋಗಿಸ್ತಿದೀನಿ ನನ್ನ ಹೇರ್ ಸ್ಟೈಲ್ ಇಂದ, ನನ್ನ ಒಂದು ಔಟ್ಫಿಟ್ ಇಂದ ಅಂತ ಡೈಲಾಗ್ ಬಂದ್ರೆ. ಏನೇನ್ ಆಗ್ತೀರಾ ಅಂತ? ಏನಿಲ್ಲ, ನ್ಯಾಚುರಲ್ ಆತ್ಮ ಶುದ್ಧಿ ಇದ್ರೆ ಈ ತರ ನ್ಯಾಚುರಲ್ ಇರ್ತಾರೆ. ಅಲ್ಲರಿ, ನಿಮ್ ತರ ವೈಟ್ ಇರೋರೆ ಹ್ಯಾಂಡ್ಸಮ್ ಅನ್ಕೊಂಡ್ರೆ ಅದು ನಿಮ್ಮ ಕಲ್ಪನೆ. ಅಲ್ಲ ರೀ, ಒಂದು ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಬ್ಯಾಂಗ್ಳೂರ್ ಬುಜ್ಜಿ ಇದು ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಕಂಡಕ್ಟರ್ ಆದಾಗ ಅವ್ರು ಫುಲ್ ಬ್ಲಾಕ್ ಇದ್ರು, ನಮ್ಮ ಕನ್ನಡ ವ್ಯಕ್ತಿ ಅವರು, ಕನ್ನಡ ಹೀರೋ. ಅವಾಗ ಕಂಡಕ್ಟರ್ ಆಗಿದ್ದಾಗ ಅವ್ರ ಸ್ಟೈಲ್ ಅಲ್ಲಿ ಸಿಗರೇಟ್ ನ ಈ ತರ ಸ್ಟೈಲ್ ಮಾಡಕ್ ಸೂಪರ್ ಸ್ಟಾರ್ ಆದ್ರು. ಅವ್ರು ನನಗನ ಬ್ಲಾಕ್ ಇದ್ದಾರೆ, ರಿಯಲ್ ಆಗಿ ನೋಡ್ಬಿಟ್ರೆ ನನಗನ ಬ್ಲಾಕ್. ಆಲ್ರೆಡಿ ಆಗಿದ್ರಲ್ಲ ತೆಲುಗಲ್ಲಿ ಒಂಥರ. ಫುಲ್ ಆಗಿದ್ದೀನಿ ಅಲ್ಲ ಹೇಳ್ತಿರೋದು. చూడండి, ಅಂದ ಚಂದ ನಾಟ್ ಇಂಪಾರ್ಟೆಂಟ್. ನಮ್ಮ ಒರಿಜಿನಾಲಿಟಿ, ನಮ್ಮ ಒಂದು ಟ್ಯಾಲೆಂಟೇ ಇಲ್ಲಿ ಕುಳ್ಸುತ್ತೆ. ಇದೆಲ್ಲರೂ ಅಂಡರ್ಲೈನ್ ಮಾಡ್ಕೊಳ್ಳಿ. ಫುಲ್ ಡಾಕ್ಸತೀಸ್ ತರ ಫೋಸ್ಗಳು ಹೊಡ್ಕೊಂಡು ಅವ್ರ ತರ ಕಲರ್ ಇದ್ಕೊಂಡು ಅವ್ರ ತರ ಮಾತಾಡೋರೆ ಸ್ಟಾರ್ಸ್ ಎಲ್ಲ, ಅವರೆಲ್ಲ ಫೇಕ್ ಅಂತ ನಾನು ಹೇಳ್ತೀನಿ. ರಿಯಲ್ ಆಗಿದ್ರೆ ಇಲ್ಲಿರ್ತೀರ ನಂತರ. ಯಾಕಂದ್ರೆ ಹಿಂದೆ ನೋಡ್ಕೊಳ್ಳಿ, ಎಷ್ಟೋ ಇದೆ ನನ್ನ ಒಂದು ಇಂಟರ್ವ್ಯೂಸ್. ಅಷ್ಟಿಲ್ಲ ಅಂದ್ರೆ ಅಷ್ಟು ಚಾನಲ್ ಅಲ್ಲಿ ಕುಳಿಸ್ತಾರ. ಈಗ ಒನ್ ಥಿಂಕ್, ಈ ಸೀಟ್ಗೆ ಯಾರನ್ನ ಕುಳಿಸ್ತೀರ? ಒಂದ್ ಸೆಲೆಬ್ರಿಟಿಗೆ, ಇಲ್ಲ ಒಂದ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ಗೆ, ಇಲ್ಲ ದೊಡ್ಡ ಅಧಿಕಾರಿಗೆ, ಇಲ್ಲ ಪೊಲಿಟಿಷಿಯನ್, ಇಷ್ಟಿಗೆ ಸೀಮಿತ. ಅವರೆಲ್ಲ ಯಾರು ಜನಗಳಲ್ಲಿ ಹೆಸರು ಮಾಡಿರೋಂತ ವ್ಯಕ್ತಿಗಳು. ಸೊ ನಾನ್ ಇಲ್ಲಿ ಕುಳಿಸಿದ್ರೆ ನಾನು ಜನಗಳಲ್ಲಿ ಹೆಸರು ಮಾಡಿರೋನೆ. ನನ್ನ ಒಂದು ಸ್ಟೈಲಿಯಲ್ಲಿ, ನಾನು ಒಂದು ಔಟ್ಫಿಟ್ ಅಲ್ಲಿ ನಾನು ಎಷ್ಟೋ ಜನಗಳಿಗೆ ಸುಪರಿಚಿತ ಆಗಿದ್ದೀನಿ ನಾನು ಜನ. ಹಂಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.